I bring you greetings in the name of the Lord Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತಿದ್ದೀನಿ. It's always a joy to be in the presence of the living God. ಜೀವ ಸ್ವರೂಪನಾದ ದೇವರ ಸಾನ್ನಿಧ್ಯದಲ್ಲಿರುವುದು ಬಹಳ ಸಂತೋಷ. Today I just want to share something little bit about faith. ನಂಬಿಕೆ ಕುರಿತು ಕೆಲವು ಸ್ವಲ್ಪ ಕಾರ್ಯಗಳನ್ನು ನಿಮ್ಮ ಸಂಗಡ ಇವತ್ತು ಹಂಚಿಕೊಳ್ತೀನಿ. And this little incidents from the scriptures in Matthew 9th chapter really blessed me. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ ಈ ಸಣ್ಣ ಒಂದು ಘಟನೆ ನನ್ನ ಜೀವಿತಕ್ಕೆ ಬಹಳ ದೊಡ್ಡ ಆಶೀರ್ವಾದವನ್ನು ತಂದಿತ್ತು. 3 incidences that express faith. ಇಲ್ಲಿ 3 ಕಾರ್ಯಗಳು ನಂಬಿಕೆಯನ್ನು ತೋರಿಸ್ತದೆ. In Matthew 9th chapter, ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ, if you read the second verse, it says Jesus saw their faith. 2ನೇ ವಾಕ್ಯ ಅಲ್ಲಿ ಓದುವಾಗ ಯೇಸು ಅವರ ನಂಬಿಕೆಯನ್ನು ಕಂಡನು. In Matthew 9, if you read 22, it says your faith. ಮತ್ತಾಯ 9:22 ನಿಮ್ಮ ನಂಬಿಕೆ ಎಂಬುದಾಗಿ ಹೇಳ್ತದೆ. And coming to 29th verse, it says according to your faith. 29ನೇ ವಾಕ್ಯಕ್ಕೆ ಬರುವಾಗ ನಿಮ್ಮ ನಂಬಿಕೆ ಹಾಗೆಯೇ ಎಂಬುದಾಗಿ ಹೇಳ್ತದೆ. 3 levels of faith. 3 ಒಂದು ರೀತಿಯ 3 ಹಂತದ ನಂಬಿಕೆ, or let's say 3 expressions of faith. 3 ನಂಬಿಕೆಯ ಒಂದು ಅನುಭವ, 3 ಹಂತದ ನಂಬಿಕೆ. In Matthew 9th chapter, Jesus saw the faith, saw something inside people, faith. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಮನುಷ್ಯರ ಒಳಗೆ ನಂಬಿಕೆಯನ್ನು ನೋಡ್ತಾನೆ. I understand the Lord can see what is in our heart and mind. ನಾನು ಅರ್ಥ ಮಾಡಿಕೊಳ್ತೀನಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಏನಿದೆ ಎಂಬುದನ್ನು ದೇವರು ಅರ್ಥ ಮಾಡಿಕೊಳ್ತಾನೆ. In Matthew 12th chapter, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ, if you read the scriptures from, let's say, from 33 onwards, ನಾವು 33ನೇ ವಾಕ್ಯದ ನಂತರ ವಾಕ್ಯವನ್ನು ಓದುವಾಗ up to 37, 37ನೇ ವಾಕ್ಯದವರೆಗೆ, anyway, the most important line in that scripture is sowing good things in your heart. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಬಿತ್ತುವುದರ ಕುರಿತು ಅಲ್ಲಿ ಉಲ್ಲೇಖವಿದೆ. A good man brings good things out of the good stored in him. ಒಳ್ಳೆಯ ಮನುಷ್ಯನು ತನ್ನ ಬೊಕ್ಕಸದಿಂದ ಒಳ್ಳೆಯದನ್ನು ಹೊರಗೆ ತರ್ತಾನೆ. An evil man brings out the evil that he has stored within him. ಕೆಟ್ಟ ಮನುಷ್ಯನು ತನ್ನ ಬೊಕ್ಕಸದಿಂದ ಕೆಟ್ಟದನ್ನು ಹೊರಗೆ ತರ್ತಾನೆ. It is so important, my dear brothers and sisters. ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ಬಹಳ ಮುಖ್ಯ ಕಾರ್ಯ. What would be the best thing to sow in your heart is God's word. ನಿನ್ನ ಹೃದಯದಲ್ಲಿ ಬಿತ್ತಲು ಬೇಕಾದ ಒಳ್ಳೆಯ ಸಂಗತಿ ಅಂದ್ರೆ ಅದು ದೇವರ ವಾಕ್ಯ. Good things will come out from your mouth and good expressions of work also will. ದೇವರ ವಾಕ್ಯ ಬಿತ್ತಿದ್ರೆ ಒಳ್ಳೆಯ ಸಂಗತಿಗಳು, ಒಳ್ಳೆಯ ವಿಚಾರಗಳು ನಿನ್ನ ಬಾಯಿಂದ ಹೊರಗೆ ಬರ್ತದೆ. So that's why we see in Matthew 9 chapter 1 to 10. ಹಾಗಾಗಿ ಮತ್ತಾಯ 9ನೇ ಅಧ್ಯಾಯ 1ರಿಂದ 10 ವಾಕ್ಯ ಓದುವಾಗ, what interested me was the decision of certain people. It says some men, some friends, over one paralytic man. ಇಲ್ಲಿ ನೋಡ್ರಿ, ನನಗೆ ಬಹಳ ಆಸಕ್ತಿಕರವಾದ ವಿಷಯವಂದ್ರೆ ಕೆಲವು ಸ್ನೇಹಿತರು, ಕೆಲವು ವ್ಯಕ್ತಿಗಳು ಒಂದು ಪಾರ್ಶ್ವವಾಯುಕ್ಕೆ ತುತ್ತಾದಂಥ ಒಬ್ಬ ವ್ಯಕ್ತಿಯ ಕುರಿತು ಅವರ ನಂಬಿಕೆ. A person who's lost hope, can't move, no progress in life, lying as a refuse. ಒಬ್ಬ ವ್ಯಕ್ತಿ ನಿರೀಕ್ಷೆಯನ್ನು ಕಳ್ಕೊಂಡಿದ್ದಾನೆ, ಯಾವ ನಂಬಿಕೆ ಇಲ್ಲ, ಜೀವಿತದ ಎಲ್ಲ ಆಧಾರವನ್ನು ಕಳೆದುಕೊಂಡು ಹಾಸಿಗೆಯಲ್ಲಿ ಮಲಗಿದ್ದಾನೆ. Probably has become godless. ದೇವರಿಲ್ಲದಂತ ಜೀವಿತ, nobody to fellowship with him. ಆತನಿಗೆ ಯಾರು ಐಕ್ಯತೆಗೂ ಅಲ್ಲಿ ಜನ. Living in isolation is a terrible thing. ನೋಡ್ರಿ, ಎಲ್ಲರಿಂದ ಬಹಿಷ್ಕರಿಸಲ್ಪಟ್ಟು ಏಕಾಂತವಾಗಿರುವುದು ಬಹಳ ಕಷ್ಟ. Living rejected is also a terrible thing. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ಜೀವಿಸುವುದು ಬಹಳ ಕಷ್ಟ. Living alone is also a terrible thing. ಏಕಾಂಗಿಯಾಗಿ ಜೀವಿಸುವುದು ಬಹಳ ಕಷ್ಟ. But above all, ಇವೆಲ್ಲದಕ್ಕಿಂತ ಮೇಲೆ, we're living in a society when people don't understand what we are undergoing. ನಾವು ಜೀವಿಸುತ್ತಿರುವ ಸಮಾಜ, ನಾವು ಎಂಥ ಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದೇವೆ ಎಂದು ಅವ್ರಿಗೆ ಗೊತ್ತಿರಲ್ಲ. Praise God, when you read the scriptures, the Lord understands. The Bible says the Lord is close to those who are broken-hearted and lonely. ಆದರೆ ದೇವರಿಗೆ ಸ್ತೋತ್ರ, ನಮ್ಮ ಸ್ಥಿತಿಗಳು ದೇವರಿಗೆ ಅರ್ಥವಾಗ್ತದೆ. ಮುರಿಯಲ್ಪಟ್ಟ ಮನಸ್ಸುಗಳು, ಏಕಾಂಗಿ ಆಗಿರುವವರನ್ನ ದೇವರು ನೋಡ್ತಾನೆ. There could be phases in your own lives. ನಿನ್ನ ಸ್ವಂತ ಜೀವಿತದಲ್ಲೂ ಸಹ ಇಂಥ ಅನುಭವ ಇರಬಹುದು. Read the scriptures, God's word. ದೇವರ ವಾಕ್ಯವನ್ನು ಓದ್ರಿ. Hallelujah. Hallelujah. Whenever I see the Lord Jesus hanging on the cross, he had to go alone. ನನ್ನ ಯೇಸು ಶಿಲುಬೆಯಲ್ಲಿ ತೂಗಾಡುವುದನ್ನು ನಾನು ನೋಡುವಾಗ ಆತ ಏಕಾಂಗಿತನವನ್ನು ಅನುಭವಿಸಬೇಕಾಗಿತ್ತು. When he was arrested, he was alone. ಆತನನ್ನ ಬಂಧಿಸಿದಾಗ ಆತನು ಏಕಾಂಗಿಯಾಗಿದ್ದ. Where were the people to whom he benefited their lives? ಎಷ್ಟೋ ಜನರ ಜೀವಿತದಲ್ಲಿ ಆತನ ಆಶೀರ್ವಾದವನ್ನು ತಂದ, ಯಾರು ಎಲ್ಲಿದ್ರು ಅವನೊಂದಿಗೆ ಏಕಾಂಗಿತನದಲ್ಲಿ. Jesus had to fight his own battle alone. ತನ್ನ ಸ್ವಂತ ಹೋರಾಟವನ್ನ ಯೇಸು ಏಕಾಂಗಿಯಾಗಿ ಹೋರಾಡಬೇಕಾಗಿತ್ತು. And he succeeded. ಆದರೆ ಆತನು ಯಶಸ್ವಿ ಹೊಂದಿದ. Because his conviction was right. ಆತನ ದೃಢತೆ ಸರಿಯಾಗಿತ್ತು. He knew that his eyes and mind and thoughts are all on his Father.
ಆತನ ಮನಸ್ಸು, ಆಲೋಚನೆ, ದೃಷ್ಟಿ ಎಲ್ಲವೂ ತಂದೆಯ ಮೇಲೆ ಇದ್ದಿತು. I am convinced totally I'm doing things according to God's will. ಯೇಸುವಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನಾನು ತಂದೆಯ ಚಿತ್ತ ಮಾಡ್ತಿದ್ದೀನಿ. Whatever is happening in my life is according to God's will. ನನ್ನ ಜೀವಿತದಲ್ಲಿ ಏನೇ ನಡೆದ್ರೂ ಅದು ದೇವರ ಚಿತ್ತಾನುಸಾರ. I'm telling you, when your convictions are right, ನಿಮ್ಮ ಒಳಗಿನ ಮನವರಿಕೆ it ಸರಿಯಾಗಿದ್ರೆ, is ordered by God. ಅದು ದೇವರಿಂದ ನೇಮಕವಾಗಿದ್ರೆ, And you're fully convinced it is God who is ordering it. ದೇವರೇ ಇದನ್ನ ನಡೆಸುತ್ತಿದ್ದಾನೆಂಬ ಅರಿವು ನಿನಗಿದ್ರೆ, It will never, kind of build any inconfidence within you. ಆಗ ನಿನ್ನೊಳಗೆ ಯಾವುದೇ ಅವಿಶ್ವಾಸವನ್ನ ಅದು ತರುವುದಿಲ್ಲ. May not build instability in you. ಯಾವುದೇ ಅಭದ್ರತೆ ನಿನ್ನೊಳಗೆ ಅದು ತರುವುದಿಲ್ಲ. Because at that moment, all the people that you hope for are all, left here alone. ಆ ಸಮಯ ಬಂದಾಗ ನೀನು ಯಾರನ್ನೆಲ್ಲ ನಿರೀಕ್ಷಿಸಿದ್ಯೋ ಅವರೆಲ್ಲರೂ ನಿನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೋಗ್ತಾರೆ. But your trust in God is not going to disappoint you. ಆದರೆ ನೀನು ದೇವರ ಮೇಲಿಟ್ಟಂತ ಭರವಸೆ ನಿನ್ನನ್ನು ಎಂದಿಗೂ ನಿರುತ್ಸಾಹ ಮಾಡುವುದಿಲ್ಲ. Praise God when you see the scripture. ದೇವರಿಗೆ ಸ್ತೋತ್ರ. ನಾವು ದೇವರ ವಾಕ್ಯಗಳನ್ನು ನೋಡುವಾಗ, The Lord has kept some men, some friends, somebody who could show compassion, somebody who could show concern about one lonely man. There is always somebody that God will impress in their heart to move, to bring aid and help to us when we are in really times of need. ಒಬ್ಬ ಏಕಾಂಗಿಯಾದ ವ್ಯಕ್ತಿ, ಕೈ ಬಿಡಲ್ಪಟ್ಟ ವ್ಯಕ್ತಿ, ಯಾರೂ ಸಹಾಯಕ್ಕೆ ಇಲ್ಲದಂತ ವ್ಯಕ್ತಿಗೋಸ್ಕರ ಯಾರನ್ನಾದ್ರೂ ದೇವರು ಅವನ ಮೇಲೆ ಕನಿಕರಿಸಿ ದೇವರ ಬಳಿಗೆ ಆತನ ಬಿಡುಗಡೆಗೆ ತರುವುದಕ್ಕೆ ಒಂದು ಅವಕಾಶವನ್ನು ದೇವರು ಮಾಡಿಕೊಡ್ತಾನೆ. It could be strangers. ಅವರು ಪರಿಚಯಸ್ಥರಲ್ಲದಿರಬಹುದು. Maybe it could be distant people whom you knew. ನಿಮಗೆ ಗೊತ್ತಿದ್ರು ನಿಮ್ಮ ದೂರದವರಾಗಿರಬಹುದು. But God will bring concern. ಆದ್ರೆ ಅವರ ಹೃದಯದಲ್ಲಿ ನಿಮ್ಮ God ಕುರಿತು will bring ಕಾಳಜಿಯನ್ನು help. ದೇವರು ತರ್ತಾನೆ. God will bring help. ದೇವರು ಸಹಾಯವನ್ನು ತರ್ತಾನೆ. Praise God. ದೇವರಿಗೆ ಸ್ತೋತ್ರ. And that is what built my hope in the Lord. ಇದು ನನ್ನ ದೇವರ ಮೇಲಿರುವ ನಿರೀಕ್ಷೆಯನ್ನು ಬಲಪಡಿಸಿತು. So the point here in this incident is, ಈ ಒಂದು ಘಟನೆಯಲ್ಲಿ ನಾನು ಹಂಚಿಕೊಳ್ಳುವ ಅಂಶ, that touched my life was, ನನ್ನನ್ನು ಸಂಧಿಸಿ ನನ್ನನ್ನು ಸ್ಪರ್ಶಿಸಿದಂತ ವಿಷಯ is not the paralytic man that was brought to Christ. ಇಲ್ಲಿ ಯೇಸು ಕ್ರಿಸ್ತನ ಬಳಿಗೆ ತಂದ ಪಾರ್ಶ್ವವಾಯು ರೋಗಿ ನನಗೆ ಮುಖ್ಯವಲ್ಲ. But the important thing is Jesus saw their faith. ಇಲ್ಲಿ ಬಹಳ ಮುಖ್ಯವಾದ ಕಾರ್ಯ, ಆ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬಂದ ಜನರ ನಂಬಿಕೆಯನ್ನು ಯೇಸು ನೋಡಿದ. Praise God. ದೇವರಿಗೆ ಸ್ತೋತ್ರ. They brought this man to the right place, to the right meeting, ಆ ವ್ಯಕ್ತಿಗಳು ಸರಿಯಾದ ಸ್ಥಳಕ್ಕೆ ಸರಿಯಾದವನ ಬಳಿಗೆ ತಂದರು. to the right spiritual meeting, ಸರಿಯಾದ ಆತ್ಮಿಕ ಕೂಟ, to the right prayer meeting. ಸರಿಯಾದ ಪ್ರಾರ್ಥನೆ ಕೂಟ. Maybe it is a house, it does not matter. ಇದೊಂದು ಮನೆಯಾಗಿದ್ರು ಅದು ನಮಗೆ ಯಾವ ಸಮಸ್ಯೆ ಅಲ್ಲ. I pray, my dear brothers and sisters, ನಾನು ಪ್ರಾರ್ಥಿಸ್ತೀನಿ ನನ್ನ ಸಹೋದರ if you can ಸಹೋದರಿ, just understand what God is revealing here, your house can be a house of prayer, a house of blessing to someone. ಯಾರದೋ ಒಬ್ಬನ ಆಶೀರ್ವಾದಕ್ಕೆ, ಯಾರದೋ ಒಬ್ಬನ ಬಿಡುಗಡೆಗೆ ನಿನ್ನ ಮನೆಯೇ ಅದೊಂದು ಪ್ರಾರ್ಥನೆಯ ಮನೆಯಾಗಬಹುದು. If Jesus saw their faith, Jesus will see your faith too. ಯೇಸು ಅವರ ನಂಬಿಕೆಯನ್ನು ಆ ಮನೆಯಲ್ಲಿ ನೋಡಿರುವುದಾದ್ರೆ ಇವತ್ತು ನಿನ್ನ ನಂಬಿಕೆಯನ್ನು ನೋಡ್ತಾನೆ. What did Jesus see in their faith? Selfless purpose. ಇಲ್ಲಿ ಯೇಸು ಅವರ ಜೀವಿತದಲ್ಲಿ ನೋಡಿದ್ದು ಏನನ್ನ? ನಿಸ್ವಾರ್ಥವಾದ ಉದ್ದೇಶ. Praise God. ದೇವರಿಗೆ ಸ್ತೋತ್ರ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, if you read the scriptures, ಈ ವಾಕ್ಯಗಳನ್ನು ಓದುವುದಾದ್ರೆ, the most important thing that happened, that Lord revealed through this healing or a miracle that the Lord did on this one man. ಈ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತ ಸೌಖ್ಯತೆ ಮೂಲಕ ಏನನ್ನ ಪ್ರಕಟಿಸಿದನಂದ್ರೆ, The theme of that prayer meeting, the theme of that house meeting, ಆ ಒಂದು ಮನೆಯ ಪ್ರಾರ್ಥನೆಯ ಮುಖ್ಯ ಉದ್ದೇಶ, ಗುರಿ ಅಂದ್ರೆ, Son, your sins are forgiven. ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. First word the Lord used was son. He built a relationship into this lonely man's life. ಯೇಸು ಮೊದಲಾಗಿ ಮಾಡಿದ ಕಾರ್ಯ, ಏಕಾಂಗಿತನದಲ್ಲಿದ್ದಂತ ಆ ವ್ಯಕ್ತಿಯೊಂದಿಗೆ ಸಂಬಂಧವನ್ನ ಕಟ್ಟಿದ. ಮಗನೇ ಎಂಬುದಾಗಿ ಕರೆದ. You are not alone. ಇನ್ನು ನೀನು ಏಕಾಂಗಿ ಅಲ್ಲ, I am there with you. ನಾನು ನಿನ್ನೊಂದಿಗಿದ್ದೀನಿ. I was always related to you, ನಾನು ಯಾವಾಗಲೂ ನಿನ್ನೊಂದಿಗೆ ಸಂಬಂಧ ಹೊಂದಿದ್ದೆ. but I want to pronounce this relation to you. ಇವತ್ತು ಆ ಸಂಬಂಧವನ್ನ ನಿನ್ನ ಮೇಲೆ ಘೋಷಿಸುತ್ತೇನೆ. When you say son, ಮಗನೇ ಎಂಬುದಾಗಿ ಯೇಸು ಹೇಳುವಾಗ, obviously the Lord says, I am like a father to you. ಅದರ ಅರ್ಥ ದೇವರು ನಿನಗೆ ಅಪ್ಪ ಎಂಬುದಾಗಿ ಹೇಳಿಕೊಳ್ತಿದ್ದಾನೆ. So the theme of that prayer meeting is your sins will be forgiven. ಆ ಪ್ರಾರ್ಥನೆ ಕೂಟದ ಒಂದು ಶಿರೋನಾಮವೇ ನಿನ್ನ ಪಾಪಗಳು The ಕ್ಷಮಿಸಲ್ಪಟ್ಟಿವೆ. person who can forgive your sin is right there. ನಿನ್ನ ಪಾಪವನ್ನ ಕ್ಷಮಿಸುವ ವ್ಯಕ್ತಿ ಅಲ್ಲಿದ್ದಾನೆ. And the second thing that I understood there, ಎರಡನೇ ಕಾರ್ಯ ನಾನು ಅಲ್ಲಿ ಅರ್ಥ ಮಾಡಿಕೊಂಡೆ, no matter how religiously you believe in God, ಧಾರ್ಮಿಕವಾಗಿ ಎಷ್ಟು ಆಳವಾಗಿ ನೀನು ದೇವರನ್ನು ನಂಬಿದ್ರು, or what level of faith you possess, ಧಾರ್ಮಿಕವಾಗಿ ಎಷ್ಟು ದೊಡ್ಡ ನಂಬಿಕೆ ನಿನಗಿದ್ರು, we see in the 4th verse, 4ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, an alarming point there.
ಇಲ್ಲಿ ಒಂದು ಮುಖ್ಯ ಅಂಶವೇನೆಂದ್ರೆ, there were people who believed in God, ಅವರು ದೇವರನ್ನು ನಂಬಿದ ವ್ಯಕ್ತಿಗಳೇ, who had knowledge of God's word. ದೇವರ ವಾಕ್ಯದ ತಿಳುವಳಿಕೆ ಅವರಿಗಿತ್ತು. But the fourth verse says, the Lord knew their thoughts was evil. ಯೇಸು ಅವರ ಆಲೋಚನೆಗಳನ್ನು ತಿಳಿದು ಅವರ ಆಲೋಚನೆಗಳು ಕೆಟ್ಟದು ಎಂಬುದು ಯೇಸು ಗೊತ್ತಿತ್ತು. Can you read that scripture in my English Bible? Said they were entertaining evil thoughts. ನೋಡ್ರಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಅವರ ಆಲೋಚನೆಗಳನ್ನು ತಿಳಿದು ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಮಾಡ್ತೀರಿ. Amen. They were entertaining evil thoughts. ಅವರ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಮಾಡ್ತಿದ್ದಾರೆ. Hallelujah. There was just one man who could understand this, discerning in his heart. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಹೃದಯಗಳನ್ನು ಅರ್ಥ ಮಾಡಿಕೊಳ್ಳಲು He ಸಾಧ್ಯ. had to clarify that thought that they were entertaining. ಅವರ ಮನಸ್ಸಲ್ಲಿದ್ದಂಥ ಆ ಕೆಟ್ಟ ಆಲೋಚನೆಯನ್ನ ಅವರಿಗೆ ಅದರ ಪರಿಹಾರವನ್ನು ನೀಡುವುದಕ್ಕೋಸ್ಕರ, What is wrong if I have said your sins are forgiven? ಈಗ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ? That is the most important thing any man should realize. ಇದು ಯಾವುದೇ ಒಬ್ಬ ಮನುಷ್ಯ ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತ That ವಿಷಯ. restricts your progress, your prosperity, your success. ಇದು ನಿನ್ನ ಯಶಸ್ವಿಯನ್ನ, ನಿನ್ನ ಸಮೃದ್ಧಿಯನ್ನ, ನಿನ್ನ ಬಿಡುಗಡೆಯನ್ನ, ಈ ಸಂಗತಿಯನ್ನು ಅರಿಯದಿದ್ರೆ ಇದು ಅಡ್ಡಿಪಡಿಸ್ತದೆ. The Lord set it right in him. ಅವರ ಮುಂದೆ ದೇವರು ಹೇಳಿದ. Jesus saw the faith in some people. ಯಾಕಂದ್ರೆ ಯಾರೋ ಮನುಷ್ಯರೊಳಗೆ ಯೇಸು ನಂಬಿಕೆಯನ್ನು ಕಂಡ. Faith is very important ನಂಬಿಕೆ ಅತ್ಯವಶ್ಯಕ. for your sins to be forgiven ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ and live a life of freedom, ಸ್ವತಂತ್ರದ ಜೀವಿತವನ್ನು ಜೀವಿಸು. so that you can go and serve God praising him. ಆಗ ನೀನು ಹೋಗಿ ದೇವರನ್ನ ಸ್ತುತಿಸಿ ಕೊಂಡಾಡಿ ಜೀವಿಸಬಹುದು. What is the effect of this pronouncement? ಈ ಒಂದು ಯೇಸುವಿನ ಹೇಳಿಕೆಯ ಮೂಲಕ ಏನು ಪರಿಣಾಮ ಬೀರಿತು? Your sins are forgiven. ನಿನ್ನ ಪಾಪಗಳು You are ಕ್ಷಮಿಸಲ್ಪಟ್ಟಿವೆ set ಎಂಬುದಾಗಿ ಯೇಸು free. ಹೇಳಿದ. You are set free. ನೀನು ಬಿಡುಗಡೆ ಹೊಂದಿದಿ. What has happened in this man's life? ಈಗ ಆ ವ್ಯಕ್ತಿ ಜೀವಿತದಲ್ಲಿ ಏನಾಯ್ತು? The Bible says he went praising God. ಸತ್ಯವೇದ ಹೇಳ್ತದೆ, ಆತನು ದೇವರನ್ನ ಸ್ತುತಿಸುತ್ತಾ ಹೊರಟು ಹೋದ. That is why the Lord has created you and me, ಅದಕ್ಕಾಗಿ ದೇವರು ನಿನ್ನನ್ನು ಸೃಷ್ಟಿಸಿದ್ದಾನೆ. that we proclaim his praise. ಆತನ ಸ್ತುತಿ ಸ್ತೋತ್ರಗಳನ್ನು ನಾವು ಹಾಡಿಕೊಂಡಾಡುವುದಕ್ಕಾಗಿ. Let us look at the second case. ಎರಡನೇ ಘಟನೆಯನ್ನು ನೋಡೋಣ. In Matthew 9:22, ಮತ್ತಾಯ 9:22. a woman just thinks in her mind ಇಲ್ಲಿ ಒಬ್ಬ ಸ್ತ್ರೀ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ, that if I just go and touch the cloth of the Lord, I'll be healed. ನಾನು ಹೋಗಿ ದೇವರ ಒಡಪನ್ನು ಮುಟ್ಟಿದ್ರೆ ಸಾಕು, ಸೌಖ್ಯ A ಹೊಂದ್ತೀನಿ. request in the thought. Here we see an expression of people coming, bringing the man to the Lord. ಮೊದಲದಾಗಿ ವ್ಯಕ್ತಿಗಳು ಕ್ರಿಯಾರೂಪಕವಾಗಿ ಬಂದು ನಂಬಿಕೆಯನ್ನು ತೋರಿಸ್ತಾರೆ. ಆದ್ರೆ ಇಲ್ಲಿ ಒಬ್ಬ ಸ್ತ್ರೀ ಒಳಗಡೆ, ಆಕೆ ಮನಸ್ಸಿನೊಳಗೆ ನಂಬಿಕೆ, She's thinking in her mind. ಮನಸ್ಸಲ್ಲಿ ಯೋಚನೆ The ಮಾಡ್ತಾಳೆ. book of Proverbs, the Bible says, whatever you think in your mind, it will be done. ಹೇಳ್ತದೆ, ನಿನ್ನ ಮನಸ್ಸಿನಲ್ಲಿ ಏನು ಯೋಚಿಸ್ತೀಯೋ ಅದ್ರ ಹಾಗೆ ಆಗ್ತದೆ. Philippians 4:8, the Bible says, ಫಿಲಿಪ್ಪಿ 4:8 ಸತ್ಯವೇದ ಹೇಳ್ತದೆ, think of whatever is good and noble and entertain it in your heart. ಒಳ್ಳೆ ಕಾರ್ಯಗಳನ್ನ ಯೋಚಿಸು, ಒಳ್ಳೆ ಕಾರ್ಯಗಳು ನಿನ್ನ ಮನಸ್ಸಿನಲ್ಲಿ ಅದನ್ನ ಮಾಡು, You will see good results. ಆಗ ನಿನಗೆ ಒಳ್ಳೆ ಉತ್ತರ, ಒಳ್ಳೆ ಪರಿಣಾಮ ಸಿಗ್ತದೆ. Praise God. ದೇವರಿಗೆ ಸ್ತೋತ್ರ. I would add Proverbs 18:21. ಜ್ಞಾನೋಕ್ತಿ 18:21 ನಾನು ತೋರಿಸ್ತೀನಿ. There is power in your tongue. ನಿನ್ನ ನಾಲಿಗೆಯಲ್ಲಿ ಶಕ್ತಿ ಇದೆ. How good it is that you pronounce what you think in your mind. ಯೋಚನೆ ಮಾಡ್ರಿ, ನಿನ್ನ ಮನಸ್ಸಿನಲ್ಲಿ ಯೋಚಿಸುವುದನ್ನ ನಿನ್ನ ಬಾಯಿಯಲ್ಲಿ ನೀನು ಹೇಳಿದ್ರೆ, What you confess, what you think, noble or clean or in your heart, ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಶುದ್ಧವಾದದ್ದನ್ನು ನೀನು ಅರಿಕೆ ಮಾಡಿದ್ರೆ, you pronounce it from your mouth. ನಿನ್ನ ಬಾಯಿಯಲ್ಲಿ ಹೇಳಿದ್ರೆ It will be done. ಅದು ನಡೀತದೆ. There is power in your tongue. ನಿನ್ನ ನಾಲಿಗೆಯಲ್ಲಿ ಶಕ್ತಿ It ಇದೆ. can change an unpleasant situation to pleasantness. ಆ ಒಂದು ಕೆಟ್ಟ ಸ್ಥಿತಿಯನ್ನು ಅದು ಒಳ್ಳೆಯ ಸ್ಥಿತಿಯಾಗಿ ಮಾರ್ಪಡಿಸ್ತದೆ. Not only in your life, ನಿನ್ನ ಜೀವಿತದಲ್ಲಿ ಮಾತ್ರವಲ್ಲ, around you. ನಿನ್ನ You ಸುತ್ತಲಿರುವವರ ಜೀವಿತದಲ್ಲಿ, pronounce it into people's life. ಜನರ ಜೀವಿತದಲ್ಲಿ ಅದನ್ನು ನುಡಿ. Praise God, it will be done. ದೇವರಿಗೆ ಸ್ತೋತ್ರ, ಅದು ನಡೀತದೆ. And the story here says, ಇಲ್ಲಿ ಘಟನೆ ಹೇಳ್ತದೆ, the woman did what she thought and she was healed. ಈ ಸ್ತ್ರೀ ತನ್ನ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿದಳು ಅದನ್ನ ಮಾಡಿದ್ಲು, ಆಕೆ ಸೌಖ್ಯ My ಹೊಂದಿದ್ಲು. hope started rising. ಆಕೆ ನಿರೀಕ್ಷೆ ಹೆಚ್ಚಾಯ್ತು. My level of faith is now rising. ನನ್ನ ನಂಬಿಕೆ ಜೀವಿತ ಹೆಚ್ಚಾಗ್ತಿದೆ. Romans 12:3, the Bible says, ರೋಮ 12:3 ಸತ್ಯವಾದ ಹೇಳ್ತದೆ, faith also has a measure. ನಂಬಿಕೆಗೂ ಸಹ ಒಂದು ಲೆಕ್ಕವಿದೆ, ಅಳತೆ ಇದೆ. 1 Corinthians 12 chapter, read from the 7th verse, faith comes as a gift of God. ಮೊದಲನೇ ಕೊರಿಂಥ 12:7 ವಾಕ್ಯದಲ್ಲಿ ಹೇಳ್ತದೆ, ನಂಬಿಕೆ ದೇವರ ವರವಾಗಿದೆ. Amen. Romans 10:17, the Bible says, ರೋಮ 10:17 ಸತ್ಯವೇದ ಹೇಳ್ತದೆ, when you keep listening to God's word, ನೀನು ದೇವರ ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ರೆ faith starts rising. ನಂಬಿಕೆ ಹೆಚ್ಚಾಗ್ತದೆ. Praise God. ದೇವರಿಗೆ ಸ್ತೋತ್ರ. That you need to confine yourself to the word of God. ಹಾಗಾಗಿ ದೇವರ ವಾಕ್ಯದಲ್ಲಿ ನೀನು ದೃಢವಾಗಿರಬೇಕು. It is important that you center your thoughts on God.
ದೇವರ ಮೇಲೆ ನೀನಿಟ್ಟ ಒಳ್ಳೆ ಆಲೋಚನೆಗಳಿಗಾಗಿ ಸ್ತೋತ್ರ. Hebrews 12, if you read 1, 2 and 3, the Bible says your mind should be focused on God. ಇಬ್ರಿಯ 12:1-3 ವಾಕ್ಯ ಹೇಳ್ತದೆ, ನಿನ್ನ ಮನಸ್ಸು ಯಾವಾಗಲೂ ದೇವರನ್ನೇ ಹತ್ತುಕೊಂಡಿರಬೇಕು. That Lord will finish your faith. ಆ ದೇವರು ನಿನ್ನ ನಂಬಿಕೆಯನ್ನು ಪೂರ್ಣಗೊಳಿಸ್ತಾನೆ. He'll polish your faith. ನಿನ್ನ ನಂಬಿಕೆಯನ್ನು ಆತನು ಸ್ಥಿರಗೊಳಿಸ್ತಾನೆ. Praise God. Look at the last example. 9ನೇ ಅಧ್ಯಾಯದಲ್ಲಿ ಇನ್ನೊಂದು ಉದಾಹರಣೆ ನೋಡಿಕೊಳ್ಳೋಣ. 29th verse. 29ನೇ ವಾಕ್ಯ. It says about blind men. ಇಲ್ಲಿ ಒಬ್ಬ ಕುರುಡ ವ್ಯಕ್ತಿಯ ಕುರಿತು ಹೇಳ್ತದೆ. Can you just imagine blind people having faith on the Lord Jesus Christ when they heard that Jesus is passing? ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತನಲ್ಲಿ ಹಾದು ಹೋಗ್ತಿದ್ದಾನೆ ಎಂಬುದಾಗಿ ಒಬ್ಬ ಕುರುಡನು ಕೇಳಿಸಿಕೊಳ್ಳುವಾಗ ಕುರುಡನು ಸಹ ನಂಬುತ್ತಾನೆ ಎಂಬುದನ್ನು ನೀವು ಯೋಚಿಸಲು ಸಾಧ್ಯವಾ? My dear sighted people of God, ದೃಷ್ಟಿಯನ್ನ ಹೊಂದಿದಂತ ಪ್ರಿಯ ದೇವಜನರೇ, we see people in difficulties. ಕಠಿಣವಾದ ಸ್ಥಿತಿಯಲ್ಲಿ ಹಾದು ಹೋಗೋ ಜನರು ನಾವು ನೋಡ್ತೀವಿ. We see people who are not able. ಯಾ ಕಷ್ಟದಲ್ಲಿ ಇರುವವರು, ಅಸಮರ್ಥರ ನಾವು ಕಣ್ಣಲ್ಲಿ ನೋಡ್ತೀವಿ. Differently abled people. ನಾನಾ ರೀತಿಯಾದ ಸಾಮರ್ಥ್ಯವುಳ್ಳವರು Let's ನೋಡ್ತೀವಿ. say disabled people. ಬಲಹೀನ ವ್ಯಕ್ತಿಗಳು. When you know who the Lord is and what the Lord can do, ದೇವರು ಯಾರು, ದೇವರು ಏನನ್ನ ಮಾಡ್ತಾನೆ ಎಂಬುದನ್ನು ನೀನು ಅರಿತಿದ್ದೀಯಾ? when you look at these conditions, ಆದ್ರೆ ಈ ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡು. does any compassion rise within you? ನಿನ್ನೊಳಗೆ ಆತನ ಬಗ್ಗೆ ಏನಾದ್ರೂ ಕನಿಕರ ಬರ್ತದ? Or concern rise within you? ಆತನ ಬಗ್ಗೆ ನಿನಗೇನಾದ್ರೂ ಕಾಳಜಿ ಬರ್ತದ? Hope or faith stirs you up? ನಿನ್ನ ನಂಬಿಕೆ ಏನಾದ್ರೂ ಹೆಚ್ಚಿಸ್ತಿದ್ಯಾ? Let me exercise the name of Jesus on this man unto his life. ಈ ವ್ಯಕ್ತಿಯ ಜೀವಿತದಲ್ಲಿ ನಾನು ಯೇಸುವಿನ ಮೇಲಿಟ್ಟ ನಂಬಿಕೆಯನ್ನು ಪ್ರಯೋಗಿಸ್ತೇನೆ. Praise God. ದೇವರಿಗೆ ಸ್ತೋತ್ರ. My dear sighted people of God, ದೃಷ್ಟಿಯನ್ನು ಉಳ್ಳ ದೇವಜನರೇ, when they confess Jesus is passing, ಈಗ ನೋಡ್ರಿ, ಯೇಸು ಅಲ್ಲಿ ಹಾದು ಹೋಗುತ್ತಿರುವಾಗ ಇವರು ಅರಿಕೆ ಮಾಡುವಾಗ opportunities that you can pronounce the name Jesus. ನೋಡ್ರಿ, ಯೇಸುವಿನ ನಾಮವನ್ನ ಉಪಯೋಗಿಸಿಕೊಳ್ಳುವಂತಹ ಸದವಕಾಶ. Be it opportunities where people can attend a meeting or attend a prayer meeting of any kind that is very spiritual in nature. ಈಗ ನೋಡ್ರಿ, ಆತ್ಮಿಕ ಕೂಟಗಳಲ್ಲೋ ಎಲ್ಲಾದ್ರೂ ಪ್ರಾರ್ಥನೆಗೆ ಸೇರಿ ಬಂದಾಗ ಇದೆಲ್ಲ ಆತ್ಮಿಕವಾದ ಸ್ವಭಾವ. Even giving directions, address about these spiritual meetings. ಈ ಆತ್ಮಿಕ ಕೂಟದ ಕುರಿತು ನೀವು ಒಂದು ವಿಳಾಸ ಹೇಳುವುದಾದ್ರೂ ಸಹ, even letting people know about it. ಹೇಗಾದ್ರೂ ಮಾಡಿ ಯೇಸುವಿನ ಪರಿಚಯಿಸುವಂತ ಒಂದು ಜೀವಿತವನ್ನು ನಾವು ಮಾಡಬೇಕು. That's a great deal. ನೋಡ್ರಿ, ಇದು ದೊಡ್ಡ ಕಾರ್ಯ. I don't think so you can ever imagine, but this is the understanding that I received when I was reading this. ಇಲ್ಲಿ ನಾನು ಈ ವಾಕ್ಯಗಳನ್ನು ಓದುವಾಗ ಈ ಜನರು ಈ ಕಾರ್ಯವನ್ನು ಮಾಡಿದ್ರೆ ಎಂಬುದಾಗಿ ನಾನು ನಂಬ್ತೀನಿ. Simple directions to an address where a prayer meeting is going on, where Jesus is being preached, also does a great deal of help. ಸರಳ ಕಾರ್ಯ. ಅಲ್ಲಿ ಒಂದು ಪ್ರಾರ್ಥನೆ ನಡೀತಿದೆ, ಅಲ್ಲಿ ಒಂದು ಪ್ರಾರ್ಥನೆ ಕೂಟವಿದೆ. ಈ ರೀತಿಯಾಗಿ ಸರಳವಾದಂತ ಕಾರ್ಯವನ್ನ ಸಮಸ್ಯೆಲಿರೋರಿಗೆ ಹೇಳಿದ್ರು ನೀವು ಮಾಡೋದು ದೊಡ್ಡ ಕೆಲಸ. Blind people are calling the name. ಇಲ್ಲಿ ಕುರುಡ ವ್ಯಕ್ತಿಗಳು ಯೇಸುವನ್ನ ಕೂಗ್ತಿದ್ದಾರೆ. They are calling the name Jesus. ಯೇಸುವಿನ ಹೆಸರನ್ನ ಕೂಗ್ತಿದ್ದಾರೆ. Hallelujah. Hallelujah. And what is their request? ಅವರ ಒಂದು ಪ್ರಶ್ನೆ ಏನು, ಮನವಿ ಏನು? Have mercy on us. ನನ್ನ ಮೇಲೆ ದಯೆ ತೋರಿಸು. Praise the Lord. ದೇವರಿಗೆ ಸ್ತೋತ್ರ. They are not asking for a miracle. ಅದ್ಭುತಕ್ಕಾಗಿ ಆ ವ್ಯಕ್ತಿ ಕೇಳ್ತಿಲ್ಲ. Their body is not diseased. ಆತನ ಶರೀರ ವ್ಯಾಧಿಯಲ್ಲಿಲ್ಲ. It is disabled. ಅದು ಬಲಹೀನವಾಗಿದೆ. They cannot see. ಅವನು ನೋಡಲಾಗ್ತಿಲ್ಲ. Praise the Lord. ದೇವರಿಗೆ ಸ್ತೋತ್ರ. What is the Lord's question to them? ಅವರಿಗೆ ದೇವರ ಪ್ರಶ್ನೆ ಏನು? Do you believe I am able to do this? ನೀನು ನಂಬ್ತೀಯಾ ನಾನು ಇದನ್ನ ಮಾಡಲು ಶಕ್ತನು ಎಂಬುದಾಗಿ? They are only saying, Lord Jesus, have mercy on me. ಇಲ್ಲಿ ಆ ವ್ಯಕ್ತಿ ಹೇಳ್ತಿರೋದು ಇಷ್ಟೇ, ಒಡೆಯನಾದ ಯೇಸುವೇ ನನ್ನ ಮೇಲೆ ದಯೆ ತೋರಿಸು. Jesus has understood they want to see. ಯೇಸು ಗೊತ್ತಾಯ್ತು, ಇವನು ನೋಡಲು ಬಯಸ್ತಾನೆ. And in that asking, I believe Jesus understood that they wanted to see him. ಆ ಒಂದು ವಿಜ್ಞಾಪನೆಯಲ್ಲೇ ಯೇಸು ಗೊತ್ತಾಯ್ತು, ಇವನು ನೋಡಲು ಬಯಸ್ತಾನೆ ಎಂಬುದಾಗಿ. Hallelujah. Hallelujah. They are wanting to see him. ಯೇಸುವನ್ನ ಅವರು ನೋಡಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ. Do you believe I am able to do that? ನೀ ನಂಬ್ತೀಯಾ ನಾನು ಇದನ್ನು ಮಾಡಲು ಶಕ್ತನು ಎಂಬುದಾಗಿ? What is the reply? ಈಗ ಈ ಕುರುಡ ವ್ಯಕ್ತಿಯ ಒಂದು ಪ್ರತ್ಯುತ್ತರ ಏನಾಗಿತ್ತು? According to your faith, it will be done. ಕುರುಡ ವ್ಯಕ್ತಿಗೆ ಯೇಸು ಹೇಳಿದ ಮಾತು, ನಿನ್ನ ನಂಬಿಕೆ ಪ್ರಕಾರ ನಿನಗಾಗ್ಲಿ. But the faith is mentioned there in that sentence. According to your faith. Faith is so important, an ingredient for God to move in your situations, to move your situation. ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ನಂಬಿಕೆ ಅತ್ಯವಶ್ಯಕ. According to your faith. ನಿಮ್ಮ ನಂಬಿಕೆ ಪ್ರಕಾರ. They have developed their faith by just listening.
ಇಲ್ಲಿ ನೋಡ್ರಿ, ಈ ವಿಜ್ಞಾಪನೆ ಮಾಡುತ್ತಿರುವ ಎಲ್ಲ ವ್ಯಕ್ತಿಗಳು ಇತರರಿಂದ ಕೇಳಿಸಿಕೊಂಡ ಮೂಲಕವೇ ನಂಬಿಕೆನ Faith ಹೆಚ್ಚಿಸಿಕೊಂಡು has come that this man can do. ಈ ವ್ಯಕ್ತಿ ಅದ್ಭುತ ಮಾಡ್ತಾನೆ ಎಂಬ ನಂಬಿಕೆ ಇವರೊಳಗೆ ಬಂದಿದೆ. Only the name. ಈಗ ಬೇಕಾಗಿರೋದು ಒಂದೇ ಹೆಸರು. Only the testimonies after this beautiful name. ಈ ಸುಂದರವಾದ ಹೆಸರಿನ ಮೂಲಕ ನಡೆದ ಅದ್ಭುತದ ಸಾಕ್ಷಿಗಳು. Faith has come within them. ಅವರೊಳಗೆ ನಂಬಿಕೆ ಬಂದಿದೆ. Hallelujah. ಹಾಲೆಲೂಯಾ. That's why they did the right prayer. Have mercy on us, King of David. ಹಾಗಾಗಿ Son of David. ನಂಬಿಕೆ ಬಂದದ ನಿಮಿತ್ತವೇ ಈ ಕುರುಡ ಪ್ರಾರ್ಥನೆ ಮಾಡಿದ, ದೇವರೇ ನನ್ನ ಮೇಲೆ ದಯ ತೋರಿಸು. 30th verse. 30ನೇ ವಾಕ್ಯ. Immediately the sight was restored. ಆ ಕ್ಷಣದಲ್ಲಿ ಅವರಿಗೆ ಕಣ್ಣು ಬಂದವು. Hallelujah. ಹಾಲೆಲೂಯಾ. Amen. ಆಮೆನ್. And what does the 31st verse say? 31ನೇ ವಾಕ್ಯ ಏನ್ ಹೇಳ್ತದೆ? Even when the Lord said, don't utter about this to anyone. ಇದನ್ನ ಯಾರಿಗೆ ಹೇಳಬಾರ್ದು ಎಂಬುದಾಗಿ ದೇವರು ಹೇಳಿದ್ದ. But still, ಆದ್ರೂ the news spread. ಆ ಸುದ್ದಿ ಎಲ್ಲೆಡೆ ಹಬ್ಬಿತು. Through whom? ಯಾರ ಮೂಲಕ? Just imagine through whom the news must have ಈಗ spread. ಯೋಚನೆ ಮಾಡ್ರಿ, ಯಾರ ಬಳಿ ಯೇಸು ಹೇಳ್ಬೇಡ ಎಂಬುದು ಯಾರ ಮೂಲಕ ಆ ಸುದ್ದಿ ಹಬ್ಬಿತು? Through the sighted people. ನೋಡ್ತಿದ್ದ ವ್ಯಕ್ತಿಗಳ ಮೂಲಕ. The Lord opened the spiritual eyes of the sighted people. ಈಗ ಕಣ್ಣಿರುವ ವ್ಯಕ್ತಿಗಳ ಆತ್ಮಿಕ ಕಣ್ಣನ್ನ ದೇವರು ತೆರೆದ. The Lord brought new sight in blind men. ಈಗ ಮೊದಲನೇದಾಗಿ ಕುರುಡ ವ್ಯಕ್ತಿಗೆ ಹೊಸ ದೃಷ್ಟಿಯನ್ನು ದೇವರು ಕೊಟ್ಟ. Praise God. ದೇವರಿಗೆ ಸ್ತೋತ್ರ. The physical eye was open, the spiritual eyes really opened. ಆತನ ಶಾರೀರಿಕ ಕಣ್ಣು ಆತ್ಮಿಕ ಕಣ್ಣು ತೆರೆಯಿತು. In fact, the spiritual eyes had already been opened. ಆತನ ಆತ್ಮಿಕ ಕಣ್ಣು The ತೆರೆದಿತ್ತು. blind man's spiritual eyes was already opened. ಆ ಕುರುಡ ವ್ಯಕ್ತಿ ಆತ್ಮಿಕ ಕಣ್ಣು ಮೊದಲೇ ತೆಗೆದಿತ್ತು. Praise God. ದೇವರಿಗೆ ಸ್ತೋತ್ರ. That the sighted people, ಆದ್ರೆ ಈಗ ದೃಷ್ಟಿ saw ಉಳ್ಳ this ಜನರು miracle, ಈ ಅದ್ಭುತ ನೋಡಿದ್ರು. their spiritual eyes opened. ಆ ಅದ್ಭುತ ನೋಡಿದ ನಂತರ ಅವರ What ಆತ್ಮಿಕ happened ಕಣ್ಣು when the ತೆರೆಯಿತು. spiritual eyes opens? ಆತ್ಮಿಕ ಕಣ್ಣು ತೆರೆದಾಗ ಏನ್ ನಡೀತದೆ? They were compelled, they were moved to go and speak about this man and this miracle to people around. ಆಗ ಇದನ್ನ ಕಂಡವರು ಧೈರ್ಯದಿಂದ ಈ ಅದ್ಭುತದ ಸಾಕ್ಷಿನ ಎಲ್ಲ ಕಡೆ ಹಂಚಿದ್ರು. And the Bible says the crowds were amazed. ಆಗ ಸತ್ಯವೇದ ಹೇಳ್ತದೆ, ಇದನ್ನ ಕೇಳಿದಂತ ಜನರ ಗುಂಪು ವಿಸ್ಮಯಗೊಂಡರು. Read the 33rd verse. It says, nothing like this has ever happened in and seen in Israel. 33ನೇ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನರಲ್ಲಿ ಇಂಥ ಕಾರ್ಯವನ್ನ ಇದುವರೆಗೂ ಯಾರು ನೋಡಲಿಲ್ಲವೆಂದು ಬೆರಗಾದರು. Praise God. For God, nothing is impossible. ದೇವರಿಗೆ ಅಸಾಧ್ಯವಾದುದು Our God ಯಾವುದಿಲ್ಲ. is a God of this creation. ದೇವರು, ನಮ್ಮ ದೇವರು, ಈ ಸೃಷ್ಟಿಯ ದೇವರು. Let's submit to Him. ನಾವು ನಮ್ಮ ದೇವರಿಗೆ ಒಳಗಾಗೋಣ. Let's improve and increase the level of our faith. ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ. When God gives opportunities in your life, ನಿಮ್ಮ ಜೀವಿತದಲ್ಲಿ ದೇವರ ಅವಕಾಶಗಳನ್ನು ಕೊಡುವಾಗ, through testings of your faith or trials of your faith in ನಿಮ್ಮ your life, ನಂಬಿಕೆಯ ಪರೀಕ್ಷೆಗಳು, ಪರಿಸ್ಥಿತಿಯ ಪರೀಕ್ಷೆಗಳು, know that it is an opportunity to increase your faith. ಆ ಒಂದು ಅನುಭವ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವ ಅನುಭವ. Amen. ಆಮೆನ್. Let us not refrain listening to God's word during these times. ಕಠಿಣವಾದ ಸ್ಥಿತಿಯಲ್ಲಿ ದೇವರ ವಾಕ್ಯವನ್ನ, ದೇವರ ಮಾತನ್ನ ಕೇಳಿಸಿಕೊಳ್ಳುವುದನ್ನ ಬಿಟ್ಟು ಬಿಡೋದು Let us ಬೇಡ. confine ourselves to reading the scriptures and listening to the scriptures. ದೇವರ ವಾಕ್ಯಗಳನ್ನು ಓದುತ್ತಾ, ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಲೇ ಇರೋಣ. Your faith will avail much. ನಿಮ್ಮ ನಂಬಿಕೆ ಅದು ಬೆಳೀತದೆ. Let's pray. ಪ್ರಾರ್ಥಿಸೋಣ. Righteous Heavenly Father, ಪರಲೋಕದ ನೀತಿಯ ತಂದೆಯೇ, we are so grateful for your presence and your word in our life. ನಿನ್ನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿರುವ ನಿನ್ನ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ. That every day when we meditate upon your word, it gives us understanding and gives us hope and confidence to live one day at a time. ಪ್ರತಿನಿತ್ಯ ನಿನ್ನ ವಾಕ್ಯಗಳನ್ನು ಓದುವಾಗ ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಜೀವಿಸಲು ಅದು ನಿರೀಕ್ಷೆಯನ್ನ, ಕೃಪೆಯನ್ನು ಕೊಡುವಂತದ್ದಾಗಿದೆ. Today you enabled my faith, ಇವತ್ತು ನನ್ನ ನಂಬಿಕೆ ನೀನು ಹೆಚ್ಚಿಸಿದ್ದಿ, so that I enable others' faith. ಹಾಗೆ ಇಂದಿನಿಂದ ಇತರರ ನಂಬಿಕೆ ನಾನು ಹೆಚ್ಚಿಸ್ತೇನೆ. Heavenly Father, we know ಪರಲೋಕದ ತಂದೆ, ನಮಗೆ ಗೊತ್ತಿದೆ this faith is very spiritual. ಈ ನಂಬಿಕೆ ಇದು ಆತ್ಮಿಕವಾದದ್ದು. Thank you for this gift that is within me. ನಮ್ಮೊಳಗೆ ಕೊಟ್ಟಂತ ಈ ನಂಬಿಕೆ ವರಕ್ಕಾಗಿ ಸ್ತೋತ್ರ. When I share about this faith ಈ ನಂಬಿಕೆ ಕುರಿತು ನಾನು ಸಾರುವಾಗ, in the Lord Jesus Christ, ಯೇಸು ಕ್ರಿಸ್ತನ ಮೇಲಿರುವ it ನಂಬಿಕೆ has got the power to affect bodies and lives of people. ಅದು ಮನುಷ್ಯರ ಶರೀರದ ಮೇಲೆ, ಮನುಷ್ಯರ ಜೀವಿತದ ಮೇಲೆ ಪರಿಣಾಮವನ್ನು ಬೀರ್ತದೆ. May it happen through us, Lord. ಇದು ನಮ್ಮ ಮೂಲಕ ನಡೆಯಲಿ ದೇವರೇ, Daily. ಪ್ರತಿನಿತ್ಯ. In the name of Jesus we pray. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ